ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ತಾಯಿಯನ್ನು ಪರಶುರಾಮ ಏಕೆ ಕೊಲ್ಲುತ್ತಾನೆ ಎಂದು ಈ ಕಥೆಯಲ್ಲಿ ತಿಳಿಯೋಣ. ತನ್ನ ತಾಯಿಯನ್ನು ಕೊಂದವನು ಪರಶುರಾಮ. ಈತ ತನ್ನ ತಾಯಿಯನ್ನು ಕೊಲ್ಲಲು ಕಾರಣವೇನು ಗೊತ್ತಾ? ಪರಶುರಾಮ ತನ್ನ ತಾಯಿಯನ್ನು ಮಾತ್ರವಲ್ಲ, ಕ್ಷತ್ರಿಯ ಧರ್ಮರನ್ನು ಕೂಡ ಕೊಲ್ಲುತ್ತಾನೆ. ಬ್ರಾಹ್ಮಣನಾದ ಪರಶುರಾಮ ಕ್ಷತ್ರಿಯನು ಕೊಲ್ಲಲು ಕಾರಣವೇನು ತಿಳಿಯೋಣ. ರಾಮಾಯಣ ಅವಧಿಯಲ್ಲಿ ಪರಶುರಾಮ ಓರ್ವ ಸನ್ಯಾಸಿಯಾಗಿದ್ದನು ಹಾಗೂ ಈತನನ್ನು ಭಗವಾನ್ ವಿಷ್ಣುವಿನ 6ನೇ ಅವತಾರವೆಂದು ಪರಿಗಣಿಸಲಾಗುತ್ತದೆ. ಹಿಂದೆ ಕನ್ನಿ ಎನ್ನುವ ರಾಜನು ಕೌನಾಜ್ ನಗರವನ್ನು ಆಳುತ್ತಿದ್ದನು. ಆತನಿಗೆ ಸತ್ಯವತಿ ಎನ್ನುವ ಸುಂದರ ಮಗಳಿದ್ದಳು. ಮಗಳು ಮದುವೆ ವಯಸ್ಸಿಗೆ ಬರುತ್ತಂತೆಯೇ ರಾಜನು ತನ್ನ ಮಗಳು ಸತ್ಯವತಿಯನ್ನು ಭೃಗುನಂದನ ಆಶ್ರಯದಲ್ಲಿ ಗಾಂಧಿ ಎನ್ನುವ ರಾಜನೊಂದಿಗೆ ವಿವಾಹ ಮಾಡಿಕೊಡುತ್ತಾನೆ. ವಿವಾಹ ನಂತರ ಭೃಗು ಸತ್ಯವತಿಯಲ್ಲಿ ನಿನಗೆ ಏನು ಹೊರಬೇಕು ಕೇಳು ಎನ್ನುತ್ತಾನೆ. ಸತ್ಯವತಿಯು ತನ್ನ ತಾಯಿಗೆ ಗಂಡು ಮಗುವನ್ನು ವರವಾಗಿ ಕರುಣಿಸು ಎಂದು ಭೃಗುವಲ್ಲಿ ಕೇಳಿಕೊಳ್ಳುತ್ತಾನೆ. ಸತ್ಯವತಿಯು ಬೇಡಿಕೆಯ ಮೇರೆಗೆ ಭೃಗು 2 ಚರುಪಾತ್ರವನ್ನು ನೀಡುತ್ತಾನೆ. ನೀನು ಮತ್ತು ನಿನ್ನ ತಾಯಿ ಸ್ನಾನ ಮಾಡಿದ ನಂತರ ಮಗುವನ್ನು ನೀಡುವಂತೆ ಪ್ರಾರ್ಥಿಸಿ ನಿನ್ನ ತಾಯಿ ಅರಳಿ ಮರವನ್ನು ಅಪ್ಪಿಕೊಳ್ಳಬೇಕು. ಹಾಗೆ ನೀನು ಕೂಡ ಗಂಡು ಮಗುವಿಗಾಗಿ ಪ್ರಾರ್ಥಿಸಿ ತನ್ನ ಬಯಕೆ ಈಡೇರುವಂತೆ ಬೇಡಿಕೊಂಡು ಅಂಜೂರದ ಮರವನ್ನು ಅಪ್ಪಿಕೊಳ್ಳಬೇಕು ಎಂದು ಹೇಳಿದರು. ನಂತರ ನಾನು ನೀಡಿದ 2 ಚರುವನ್ನು ಇಬ್ಬರು ಕೂಡ ಪ್ರತ್ಯೇಕವಾಗಿ ತೆಗೆದುಕೊಳ್ಳುವಂತೆ ಹೇಳುತ್ತಾನೆ. ಭೃಗು ತನ್ನ ಸೊಸೆಗೆ ಉತ್ತಮ ಮಗುವನ್ನು ಕರುಣಿಸಲು ಬೇರೆ ಚರುವನ್ನು ಹಾಗೂ ನನಗೆ ಬೇರೆ ಚರುವನ್ನು ನೀಡುತ್ತಾನೆಂದು ತಿಳಿದು ತನ್ನ ಚುರುವನ್ನು ಮಗಳು ಸತ್ಯವತಿ ನೀಡಿದ್ದ ಚುರುವಿನೊಂದಿಗೆ ಬದಲಾಯಿಸುತ್ತಾಳೆ. ಇದರಿಂದಾಗಿ ಸತ್ಯವತಿಯು ತನ್ನ ತಾಯಿಗೆ ನೀಡಿದ ಚುರುವನ್ನು ತಾನು ಸೇವಿಸುತ್ತಾಳೆ ಹಾಗೂ ಸತ್ಯವತಿ ನೀಡಿದ ಚುರುವನ್ನು ಆಕೆ ತಾಯಿಗೆ ಸೇವಿಸುತ್ತಾಳೆ. ಈ ವಿಷಯವನ್ನು ಭೃಗು ಮಹರ್ಷಿಯು ತನ್ನ ಜ್ಞಾನದ ಶಕ್ತಿಯಿಂದ ತಿಳಿದುಕೊಳ್ಳುತ್ತಾನೆ ಹಾಗೂ ತಾಯಿಯು ತನ್ನ ಮಗು ಸತ್ಯವತಿಗೆ ಮಾಡಿದ ಮೋಸವನ್ನು ತಿಳಿಯುತ್ತಾನೆ. ಇದರಿಂದಾಗಿ ನಿನ್ನ ಮಗ ಬ್ರಾಹ್ಮಣನಾದರೂ ಕೂಡ ಕ್ಷತ್ರಿಯರಂತೆ ವರ್ತಿಸುತ್ತಾನೆ ಎಂದು ಹೇಳುತ್ತಾನೆ. ಸತ್ಯವತಿಯು ಈ ವಿಷಯವನ್ನು ಕೇಳಿ ದುಃಖಕ್ಕೆ ಒಳಗಾಗುತ್ತಾಳೆ ಹಾಗೂ ಭೃಗು ಆಕೆಯ ಬೇಡಿಕೆಗಳನ್ನು ಒಪ್ಪಿಕೊಳ್ಳುತ್ತಾನೆ. ದಿನಗಳು ಕಳೆದಂತೆ ಸತ್ಯವತಿಯು ಜಮದ್ಗ್ನಿ ಎನ್ನುವ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಜಮದ್ಗ್ನಿ ಹುಟ್ಟಿನಾಗಿನಿಂದಲೂ ಅತ್ಯಂತ ಚುರುಕನಾಗಿದ್ದನು. ಜಮದ್ಗ್ನಿ ಬೆಳೆಯುತ್ತಾ ಪ್ರಸೇನಜಿತ್ ಮತ್ತು ಅವಳ ಮಗು ರೇಣುಕಾಳನ್ನು ವಿವಾಹವಾಗುತ್ತಾನೆ. ಈ ದಂಪತಿಗಳಿಗೆ ರುಕುವಾನ್, ಸುಖೇನ್, ವಸು, ವಿಶ್ವನಾಥ್ ಮತ್ತು ಪರಶುರಾಮ್ ಎನ್ನುವ 5 ಗಂಡು ಮಕ್ಕಳು ಇರುತ್ತಾರೆ. ಒಮ್ಮೆ ಜಮದ್ಗ್ನಿ ಪತ್ನಿ ರೇಣುಕಾಳು ಸ್ನಾನಕ್ಕೆಂದು ಹೋಗಿರುತ್ತಾಳೆ. ಅದೇ ಸಮಯದಲ್ಲಿ ಚಿತ್ರರಥನು ಕೂಡ ಅದೇ ಕೊಳದಲ್ಲಿ ಆಟವಾಡುತ್ತಿರುತ್ತಾನೆ. ಒಬ್ಬರನ್ನೊಬ್ಬರು ನೋಡಿದಾಕ್ಷಣ ಇಬ್ಬರಿಗೂ ಕೂಡ ಮನಸ್ಸಾಗುತ್ತದೆ. ಇದನ್ನು ತನ್ನ ದೈವಿಕ ಜ್ಞಾನದಿಂದ ಜಮದ್ಗ್ನಿಯು ತಿಳಿದುಕೊಳ್ಳುತ್ತಾನೆ ಹಾಗೂ ತನ್ನ ಪತ್ನಿಯ ಲೀಲೆಯನ್ನು ನೋಡಿ ಕೋಪಗೊಂಡು ಜಮದಗ್ನಿಯು ತನ್ನ ಪತ್ನಿ ಮತ್ತು ಮಕ್ಕಳನ್ನು ಕೊಲ್ಲಲು ಮುಂದಾಗುತ್ತಾನೆ. ಜಮದ್ಗ್ನಿ ತನ್ನ 5 ಜನ ಗಂಡ ಮಕ್ಕಳ ಬಳಿ ತಾಯಿಯನ್ನು ಕೊಲ್ಲುವಂತೆ ಹೇಳುತ್ತಾನೆ. ಜಮದ್ಗ್ನಿಯ 5 ಮಕ್ಕಳನ್ನು ರುಕುವಾನ್, ಸುಖೇನ್, ವಸು ಮತ್ತು ವಿಶ್ವನಾಥ್ ಅವರು ತಾಯಿಯನ್ನು ಕೊಲ್ಲಲು ಒಪ್ಪುವುದಿಲ್ಲ. ಆದರೆ ಪರಶುರಾಮ ತನ್ನ ತಾಯಿಯನ್ನು ಶಿಖರವನ್ನು ಕಡಿಯುತ್ತಾನೆ. ನಂತರ ಜಮದ್ಗ್ನಿ ಪರಶುರಾಮನನ್ನು ಹೊರತುಪಡಿಸಿ ತನ್ನ 4 ಮಕ್ಕಳನ್ನು ನಿಂತಲ್ಲೇ ನಿಲ್ಲುವಂತೆ ಶಾಪವನ್ನು ನೀಡುತ್ತಾನೆ ಹಾಗೂ ಪರಶುರಾಮನಲ್ಲಿ ನಿನಗೆ ಇಷ್ಟವಾದ ವರವನ್ನು ಕೇಳು ಎನ್ನುತ್ತಾನೆ. ಆಗ ಪರಶುರಾಮ ತಂದೆಗೆ ವಿಧೇಯತೆಯಿಂದ ತನ್ನ ತಾಯಿಯ ಜೀವವನ್ನು ಮರಳಿ ನೀಡುವಂತೆ ಹೇಳುತ್ತಾನೆ ಹಾಗೂ ಆಕೆಗೆ ಜೀವ ಬಂದ ನಂತರ ಇಲ್ಲಿ ನಡೆದ ಯಾವುದೇ ಘಟನೆಯು ನೆನಪಿರಬಾರದು ಎಂದು ಹೇಳುತ್ತಾನೆ ಮತ್ತು ತನ್ನ ಸಹೋದರರಿಗೆ ಮತ್ತೊಮ್ಮೆ ಜೀವ ನೀಡಬೇಕು ಹಾಗೂ ಯಾವುದೇ ಯುದ್ಧದಲ್ಲಿ ತಾನು ಸೋಲಬಾರದು, ನನಗೆ ದೀರ್ಘಾಯುಷ್ಯವನ್ನು ನೀಡುವಂತೆ ವರವನ್ನು ಕೇಳಿದನು. ಈ ಘಟನೆಯ ನಂತರ ಸ್ವಲ್ಪ ದಿನಗಳ ನಂತರ ಒಂದು ದಿನ ಕರ್ತವ್ಯ ಅರ್ಜುನನು ಜಮದ್ಗ್ನಿಯ ಆಶ್ರಮಕ್ಕೆ ಬರುತ್ತಾನೆ. ಜಮದ್ಗ್ನಿ ಮುನಿಯು ಕಾಮಧೇನು ಗೋವಿನ ಸಹಾಯದಿಂದ ಕರ್ತವ್ಯ ಅರ್ಜುನನ್ನು ವಿಧೇಯದಿಂದ ಗೌರವಿಸಲಾಯಿತು. ಕಾಮಧೇನು ಗೋವನ್ನು ನೋಡಿ ಕರ್ತವ್ಯನಿಗೆ ಅರ್ಜುನನಿಗೆ ಬಹಳ ಇಷ್ಟವಾಯಿತು ಹಾಗೂ ಜಮದ್ಗ್ನಿ ಮುನಿಯ ಬಳಿ ನನಗೆ ಈ ಗೋವನ್ನು ನೀಡುವಂತೆ ಬೇಡಿಕೊಳ್ಳುತ್ತಾನೆ. ಆದರೆ ಜಮದ್ಗ್ನಿ ಮುನಿಯು ಕಾಮಧೇನು ನೀಡಲು ನಿರಾಕರಿಸುತ್ತಾನೆ. ಇದರಿಂದ
ಕೋಪಗೊಂಡ ಕಾರ್ತಿಕನು ಅರ್ಜುನನು ಜಮದಗ್ನಿಯ ಕೊಂದು ಕಾಮಧೇನು ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಾನೆ. ಕಾಮಧೇನು ಆಶ್ರಮದಿಂದ ಹೊರಬಂದಂತೆ ಕರ್ತವೀರ್ಯ ಅರ್ಜುನನ ಕೈಯಿಂದ ಮಾಯವಾಗಿ ಸ್ವರ್ಗವನ್ನು ಸೇರಿಕೊಳ್ಳುತ್ತದೆ. ಕೊನೆಗೆ ಕರ್ತವೀರ್ಯನು ಅರ್ಜುನನು ಖಾಲಿ ಕೈಯಲ್ಲಿ ಹಿಂದಿರುಗಬೇಕಾಗುತ್ತದೆ. ತಂದೆಯ ಜಮದಗ್ನಿಯ ಕೊಲ್ಲುವ ಸಮಯದಲ್ಲಿ ಪರಶುರಾಮ ಆಶ್ರಮದಲ್ಲಿ ಇರುವುದಿಲ್ಲ. ತದನಂತರ ಆಶ್ರಮಕ್ಕೆ ಹಿಂದಿರುಗಿದ ಪರಶುರಾಮನಿಗೆ ದೊಡ್ಡ ದುಃಖದ ಸಾಗರವೇ ಎದುರಾಗಿತ್ತು. ಆಶ್ರಮಕ್ಕೆ ಬಂದಾಗ ಪರಶುರಾಮ ತಾಯಿಯ ಗೋಗರಿಯುತ್ತಾ ಕುಳಿತಿದ್ದಳು. ಇದನ್ನು ನೋಡಿದ ಪರಶುರಾಮ ಕೋಪಗೊಂಡು ತನ್ನ ತಾಯಿಗೆ ಈ ಭೂಮಿಯಲ್ಲಿರುವ ಎಲ್ಲ ಕ್ಷತ್ರಿಯ ಕುಲದವರನ್ನು ಕೊಂದುವುದಾಗಿ ಪ್ರಮಾಣ ವಚನ ನೀಡುತ್ತಾನೆ. ಪರಶುರಾಮನು ತನ್ನ ತಂದೆಯ ಅಂತಿಮ ವಿಧಿಗಳನ್ನು ಮುಗಿಸಿದ ನಂತರ ತನ್ನ ತಂದೆಯ ಸಾವಿಗೆ ಕಾರಣರಾದ ಕರ್ತವೀರ್ಯ ಅರ್ಜುನನು ಕೊಲ್ಲುತ್ತಾನೆ. ಒಂದೆಡೆ ತನ್ನ ತಂದೆಯ ಮಾತಿಗೆ ವಿರೋಧವನ್ನು ವ್ಯಕ್ತಪಡಿಸದೆ ತನ್ನ ತಾಯಿಯನ್ನು ಕೊಲ್ಲುತ್ತಾನೆ ಹಾಗೂ ತನ್ನ ತಾಯಿಗೆ ಮೋಸವಾಗದಂತೆ ತಾಯಿಯನ್ನು ಕೂಡ ಮತ್ತೊಮ್ಮೆ ಬದುಕಿಸಿಕೊಳ್ಳುತ್ತಾನೆ. ಇನ್ನೊಂದೆಡೆ ಪರಶುರಾಮ ತನ್ನ ತಂದೆಯನ್ನು ಕೊಂದವರನ್ನು ಉಳಿಸಬಾರದೆಂದು ಕ್ಷತ್ರಿಯ ಧರ್ಮವೀರನ್ನು ಕೊಲ್ಲುತ್ತಾ ಬರುತ್ತಾನೆ. ಇತ್ತ ತಂದೆಗೂ ತಕ್ಕ ಮಗನಾಗುತ್ತಾನೆ, ಅತ್ತ ತಾಯಿಗೂ ತಕ್ಕ ಮಗನಾಗುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹರೇ ಕೃಷ್ಣ ಹರೇ ರಾಮ.